ಸುಪ್ರೀಂ ಕೋರ್ಟ್ನಿಂದ ಹೊರಬಿದ್ದ ಮಹತ್ವದ ಆದೇಶ. ಈ ಪ್ರಕರಣದಲ್ಲಿ 7 ಮಂದಿ ಈಗ ಜೈಲು ಪಾಲಾಗ್ತಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಹೈಕೋರ್ಟ್ನಲ್ಲಿ ಜಾಮೀನು ಪಡೆದು ನಿರಾಳರಾಗಿದ್ರು ಆರೋಪಿಗಳು. ಇದೀಗ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡಿದೆ. 7 ಮಂದಿ ಇವತ್ತೇ ಅರೆಸ್ಟ್ ಆಗ್ತಾರೆ, ಇವತ್ತೇ ಜೈಲು ಪಾಲಾಗ್ತಾರೆ. ಈಗಾಗಲೇ ಪ್ರಕರಣದ 14ನೇ ಆರೋಪಿ ಪ್ರದೋಷ್ನನ್ನ ಬಂಧಿಸಲಾಗಿದೆ. ಕೊಲೆ ಆರೋಪಿ ದರ್ಶನ್ ಅರೆಸ್ಟ್ ಆದ ನಂತರ ಯಾವ ಜೈಲಿಗೆ ಶಿಫ್ಟ್ ಆಗ್ತಾರೆ? ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಮೊದಲು ಅರೆಸ್ಟ್ ಆದಾಗ, ಆದರೆ ರಾಜಾತಿಥ್ಯ ಪ್ರಕರಣ ಬೆಳಕಿಗೆ ಬಂದ ನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು. ಬಳ್ಳಾರಿ ಜೈಲಿನಲ್ಲಿದ್ದಾಗಲೇ ಬೆನ್ನು ನೋವಿನ ಸಮಸ್ಯೆ ಅಂತ ಮಧ್ಯಂತರ ಜಾಮೀನನ್ನ ಪಡೆದು ದರ್ಶನ್ ಹೊರಗಡೆ ಬಂದಿದ್ರು. ಕಳೆದ ಅಕ್ಟೋಬರ್ 30ಕ್ಕೆ ಬಳ್ಳಾರಿ ಜೈಲಿನಿಂದ ಹೊರಗಡೆ ಬಂದಿದ್ರು. ನವೆಂಬರ್ 1ನೇ ತಾರೀಕು ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗ್ತಾರೆ. ತಿಂಗಳಾನ್ಗಟ್ಲೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಇರ್ತಾರೆ, ಸರ್ಜರಿ ಮಾತ್ರ ಮಾಡಿಸಲ್ಲ. ಡಿಸೆಂಬರ್ 13ನೇ ತಾರೀಕು, ಕಳೆದ ವರ್ಷ ಡಿಸೆಂಬರ್ 13ನೇ ತಾರೀಕು ರೆಗ್ಯುಲರ್ ಬೇಲ್ ಆಗುತ್ತೆ, ನಿರಾಳರಾಗ್ತಾರೆ. ತಮ್ಮ ಸಿನಿಮಾ ಶೂಟಿಂಗ್ ಮುಗಿಸ್ತಾರೆ, ಫಾರಿನ್ಗೆ ಹೋಗಿ ಸಿನಿಮಾದ ಚಿತ್ರೀಕರಣ ಮುಗಿಸ್ಕೊಂಡು ವಾಪಸ್ ಬಂದಿದ್ದಾರೆ ಮೊನ್ನೆ ಅಷ್ಟೇ. ಹೈಕೋರ್ಟ್ ಜಾಮೀನು ಕೊಟ್ಟಿದ್ದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಇದೇ ವರ್ಷದ ಜನವರಿ 6ಕ್ಕೆ ಸಲ್ಲಿಕೆ ಆಗಿತ್ತು. ವಾದ ಪ್ರತಿವಾದ ನಡೆಯಿತು. ಹೈಕೋರ್ಟ್ನ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ ಬೇಸರವನ್ನ ವ್ಯಕ್ತಪಡಿಸಿತ್ತು, ಲೋಪವನ್ನ ಎತ್ತಿ ಹಿಡಿದಿತ್ತು. ಸುಪ್ರೀಂ ಕೋರ್ಟ್ ಯಾವ ವಿವೇಚನೆಯನ್ನ ಬಳಸಿ ಈ ಆರೋಪಿಗಳಿಗೆ ಜಾಮೀನು ಕೊಡ್ತು ಹೈಕೋರ್ಟ್ ಅಂತ ಸುಪ್ರೀಂ ಕೋರ್ಟ್ನ ಆದೇಶ ಈಗ ಹೊರಗಡೆ ಬಂದಿದೆ. ಕಳೆದ ವರ್ಷದ ಜೂನ್ 8ರಿಂದ ಶುರುವಾದ ಪ್ರಕರಣ ಇದು. ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ತಾರೆ, ಪಟ್ಟಣಗೆರೆಯ ಶೆಡ್ಡಿಗೆ ಕರ್ಕೊಂಡು ಬರ್ತಾರೆ, ಹಲ್ಲೆ ನಡೆಸ್ತಾರೆ. ಜೂನ್ 8ನೇ ತಾರೀಕು. 9ನೇ ತಾರೀಕು ಸುಮ್ನಳ್ಳಿ ರಾಜಕಾಲುವೆ ಹತ್ರ ರೇಣುಕಾಸ್ವಾಮಿಯ ಶವ ಪತ್ತೆ ಆಗುತ್ತೆ. ಅಲ್ಲಿಂದ ಶುರುವಾಗತ್ತೆ ಪ್ರಕರಣ. ಸೆಕ್ಯೂರಿಟಿ ಗಾರ್ಡ್ ನೋಡಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು, ಪೊಲೀಸರು ದೂರು ಪಡೆದು ತನಿಖೆನ ಶುರು ಮಾಡ್ತಾರೆ. ಮಾರನೇ ದಿನ, ಶವ ಸಿಕ್ಕ ಮಾರನೇ ದಿನ ಜೂನ್ 10ನೇ ತಾರೀಕು 4 ಜನ ಬಂದು ಸರೆಂಡರ್ ಆಗ್ತಾರೆ, ನಾವೇ ಕೊಲೆ ಮಾಡಿದ್ದು ಅಂತ. ಅದೇ ರಾಘವೇಂದ್ರ, ಕೇಶವಮೂರ್ತಿ, ಕಾರ್ತಿಕ್ ಮತ್ತು ನಿಖಿಲ್ ನಾಯಕ್ ಸರೆಂಡರ್ ಆಗ್ತಾರೆ. ಪೊಲೀಸರಿಗೆ ಒಂದು ಸಣ್ಣ ಡೌಟ್ ಬರುತ್ತೆ, ವಿಚಾರಣೆ ನಡೆಸ್ತಾರೆ, ಪ್ರತ್ಯೇಕವಾಗಿ ಕೂರಿಸಿ ಆಗ ಬಂದಂತಹ ಹೆಸರಿದೆಯಲ್ಲ ಅವರುಗಳ ಬಾಯಲ್ಲಿ ಪೊಲೀಸರಿಗೆ ಆಘಾತ ಆಗತ್ತೆ. ದರ್ಶನ್ ಮತ್ತು ಪವಿತ್ರ ಗೌಡ ಹೆಸರನ್ನ ಆರೋಪಿಗಳು ಬಾಯಿ ಬಿಡುತ್ತಾರೆ. ಅದಾದ ನಂತರ ಸೀದಾ ಮೈಸೂರಿಗೆ ಹೋಗಿ ಯಾರಿಗೂ ಒಂದು ಸಣ್ಣ ಇನ್ಫಾರ್ಮೇಶನ್ ಲೀಕ್ ಆಗದ ರೀತಿ ಪೊಲೀಸರು ದರ್ಶನ್ ನನ್ನ ಮೈಸೂರಿನಿಂದ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ. ದರ್ಶನ್ ಕೇಸಿನ ಹಿಸ್ಟ್ರಿಯನ್ನ ನೋಡ್ತಾ ಇದೆ. 2024 ಕಳೆದ ವರ್ಷ ಜೂನ್ 8ಕ್ಕೆ ರೇಣುಕಾಸ್ವಾಮಿ ಹತ್ಯೆ ಆಗಿದ್ದು, ಅದೇ ದಿನ ಕಿಡ್ನಾಪ್ ಆಗಿತ್ತು. ಚಿತ್ರದುರ್ಗದಿಂದ ಅವರನ್ನ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿ ಸೀದಾ ಬೆಂಗಳೂರಿಗೆ ಪಟ್ಟಣಗೆರೆಯ ಶೆಡ್ಡಿಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಹಲ್ಲೆ ನಡೆಸ್ತಾರೆ, ಚಿತ್ರಹಿಂಸೆ ಕೊಡ್ತಾರೆ, ಕೈಗೆ ಸಿಕ್ಕ ವಸ್ತುಗಳಿಂದ ಹಲ್ಲೆ ನಡೆಸ್ತಾರೆ. ಕಟ್ಟಿಗೆ ತುಂಡು, ಆಯುಧ, ಕರೆಂಟ್ ಶಾಕ್ ಕೊಡಿಸ್ತಾರೆ, ಚಿತ್ರಹಿಂಸೆ ಕೊಟ್ಟು ಅಲ್ಲಿಗೆ ರೇಣುಕಾಸ್ವಾಮಿ ಹತ್ಯೆ ಆಗತ್ತೆ. 8ನೇ ತಾರೀಕು ಕಿಡ್ನಾಪ್ ಆಗಿ ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡು ಬಂದು ಹಲ್ಲೆ ನಡೆಸಿ ಮಾರನೇ ದಿನ 9ನೇ ತಾರೀಕು ಸುಮ್ನಳ್ಳಿ ರಾಜಕಾಲುವೆ ಹತ್ರ ಶವ ಪತ್ತೆ ಆಗತ್ತೆ. ಪೊಲೀಸರು ಕೇಸನ್ನ ದಾಖಲಿಸಿಕೊಂಡು ತನಿಖೆ ಶುರು ಮಾಡ್ತಾರೆ. ಜೂನ್ 10ನೇ ತಾರೀಕು 4 ಜನ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತಾರೆ. ವಿಚಾರಣೆ ನಡೆಸಿದಾಗ ಪೊಲೀಸರಿಗೆ ಗೊತ್ತಾಗತ್ತೆ ದರ್ಶನ್ ಮತ್ತು ಪವಿತ್ರ ಗೌಡ ಅನ್ನೋ ಹೆಸರು. 11ನೇ ತಾರೀಕು ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್, ಎಸಿಪಿ ಚಂದನ್ ನೇತೃತ್ವದ ತಂಡ ಸೀದಾ ಮೈಸೂರಿಗೆ ಹೋಗ್ತಾರೆ. ಒಂದು ಸಣ್ಣ ಇನ್ಫಾರ್ಮೇಶನ್ ಯಾರಿಗೂ ಇರೋದಿಲ್ಲ. ಅಲ್ಲಿಂದ ಹೋಟೆಲ್ನಲ್ಲಿದ್ದ ದರ್ಶನ್ ರನ್ನ ಸೀದಾ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ.
ಆರ್ ನಗರ ಮನೆಯಲ್ಲಿದ್ದ ಪವಿತ್ರ ಗೌಡರನ್ನ ಕಸ್ಟಡಿಗೆ ಪಡೀತಾರೆ. ಅದಾದ ನಂತರ ಕೋರ್ಟಿಗೆ ಹಾಜರುಪಡಿಸ್ತಾರೆ. 14 ದಿನ ವಶಕ್ಕೆ ಪಡೀತಾರೆ. ಕೇಸಿನ ಹಿಸ್ಟ್ರಿ ನೀವು ನೋಡ್ತಾ ಇದ್ರಿ, ಯಾವಾಗ ಏನೇನಾಯ್ತು ಅಂತ. ಜಾಮೀನಿಗೋಸ್ಕರ ಒಂದಷ್ಟು ಪರದಾಟಗಳು ನಡೆಯುತ್ತೆ. ಅಕ್ಟೋಬರ್ 30ನೇ ತಾರೀಕು ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕಿದ್ದು, ಬೆನ್ನು ನೋವು ಅಂತ. ದರ್ಶನ್ ತಮಿಳುನಾಡಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಏನ್ ಸಿಗ್ತಾ ಇದೆ. ಕುದುರೆ ಮಾರಾಟಕ್ಕೆ ತಮಿಳುನಾಡಿಗೆ ಹೋಗಿದ್ರ ನಟ ದರ್ಶನ್. ತಮಿಳುನಾಡಲ್ಲಿ 5 ದಿನಗಳ ಕಾಲ ಕುದುರೆ ಮೇಳ ಆಯೋಜನೆ ಆಗುತ್ತೆ. ಕುದುರೆ ಮೇಳದಲ್ಲಿ ಕುದುರೆ ಮಾರಾಟಕ್ಕೆ ಮುಂದಾಗಿದ್ರ ನಟ. ಫಾರ್ಮ್ ಹೌಸ್ ನಲ್ಲೂ ಕುದುರೆ ಮಾರಾಟಕ್ಕಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರುವಂತಹ ಫಾರ್ಮ್ ಹೌಸ್ ದರ್ಶನ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.